ಇದು ನನ್ನ ಫಸ್ಟ್ ಟ್ರಾವೆಲ್ ಬ್ಲಾಗ್ ಆಗಿರುತ್ತೆ. ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ. ಕ್ಲಿಂಡಾಮೈಸಿನ್, ಕ್ಲಿಂಡಾಕ್ ಎ ಅಂತ ಅಂತೀವಿ. ನೀವು ಅನ್ನ ಹಾಕ್ಕೊಂಡು ಇನ್ನೂ ಒಂದು ಸ್ವಲ್ಪ ಬೇಕು, ಏನಂತಾರೆ ಪಳದ ಪುಡಿ ಅಂತ ಅಂದರೆ ಮೇಲ್ಗಡೆ ಹಾಕ್ಕೊಂಡು ಮತ್ತೆ ಕಲಿಸ್ಕೋಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಶ್ರೀ ಏನು ಹಲೋ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೈಟ್ ನಾನು ನನ್ನ ಫ್ರೆಂಡ್ಸ್ 3 ಜನ ಹುಡುಗಿರು ಟ್ರಿಪ್ಗೆ ಹೋಗ್ತಾ ಇದ್ದೀವಿ ಕೂರ್ಗಿಗೆ. ಸೊ ಆ್ಯಂಡ್ ನೆನೆ ನೈಟ್ ನನ್ನ ಫ್ರೆಂಡ್ ಇಲ್ಲೇ ಉಳ್ಕೊಂಡಿದ್ಲು. ಸೊ ಇವತ್ತು ಆಫೀಸ್ಗೆ ಹೋಗಿದ್ದಾಳೆ ಇವಾಗ ಅವಳು. ಸೊ ಈಗ ನಾನು ಇವಾಗ 11:30 ಆಗಿದೆ. ನಾನು ಮನೆ ಕ್ಲೀನ್ ಮಾಡಿ ಅಡುಗೆಗೆ ಅಂದರೆ ಕ್ಯಾಪ್ಸಿಕಮ್ ರೈಸ್ ಮಾಡ್ತಿದ್ದೀನಿ. ಅದನ್ನು ಕ್ಯಾಪ್ಚರ್ ಮಾಡ್ತೀನಿ ವ್ಲಾಗಲ್ಲಿ, ಇವತ್ತು ವ್ಲಾಗಲ್ಲಿ ಅದನ್ನು ಮಾಡಿ ನೈಟ್ಗೂ ಅದನ್ನೇ ಇಟ್ಕೊಂಡು ಸ್ವಲ್ಪ ಐಬ್ರೋ, ಅಪ್ಪರ್ ಲಿಪ್ಸ್ ಶೇವ್ ಮಾಡ್ಕೊಳ್ಬೇಕು ಆ್ಯಂಡ್ ಬ್ಯಾಕ್ ಪ್ಯಾಕ್ ಮಾಡ್ಕೋಬೇಕು. ಕಂಪ್ಲೀಟ್ ಈ ವ್ಲಾಗಲ್ಲಿ ನಾನು ಏನು ಪ್ಯಾಕ್ ಮಾಡ್ಕೋತೀನಿ, ಇವತ್ತಿನ ಡೇ ಹೇಗೆ ಹೋಗುತ್ತೆ ಅದೇ ಆಗಿರುತ್ತೆ. ಆ್ಯಂಡ್ ಇವತ್ತು ನೈಟ್ 11:30ಗೆ ಬಸ್ ಇದೆ ನಮಗೆ ಕೂರ್ಗಿಗೆ ಡೈರೆಕ್ಟು. ಸೊ ನಾಳೆ ಬೆಳಗ್ಗೆ 6:15 ಅಲ್ಲಿ ರೀಚ್ ಆಗ್ತೀವಿ ಅಂತ ಅನಿಸುತ್ತೆ. ಸೊ ನೋಡೋಣ ನಾವು ಹೇಗೆ ಹೋಗ್ತೀವಿ, ಪ್ರತಿಯೊಂದು ಮೂಮೆಂಟ್ನೂ ನಾನು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇದು ನನ್ನ ಫಸ್ಟ್ ಟ್ರಾವೆಲ್ ಬ್ಲಾಗ್ ಆಗಿರುತ್ತೆ. ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ, ಹೇಗಾಗುತ್ತೆ, ಹೇಗೆ ಕ್ಯಾಪ್ಚರ್ ಮಾಡ್ಬೋದು ಆ್ಯಂಡ್ ಅಲ್ಲಿ ನಾನು ಹೇಗೆ ಹೊರಗಡೆ ಆ್ಯಂಡ್ ಪಬ್ಲಿಕಲ್ಲಿ ಫಸ್ಟ್ ಟೈಮ್ ನಾನು ಬ್ಲಾಗ್ ಅಂತ ಮಾಡೋದು. ಸೊ ನನಗೊಂದು ಸ್ವಲ್ಪ ಇರ್ಸ್ಮೂರ್ಸ್ ಅಂತ ಅಂತಾರಲ್ಲ, ಅದಿದೆ ನನಗೆ. ಬಟ್ ನೋಡೋಣ, ಹೋಪ್ ಸೊ ನಾನು ಚೆನ್ನಾಗಿ ಮಾಡ್ತೀನಿ, ಚೆನ್ನಾಗಿ ಕ್ಯಾಪ್ಚರ್ ಮಾಡ್ತೀನಿ ಅಂತ. ಬನ್ನಿ ಇವತ್ತಿನ ಡೇ ಸ್ಟಾರ್ಟ್ ಮಾಡೋಣ. 1 3 5:15 ಹಾಕಿದ್ದೀನಿ. ಸೊ ದ್ಯಾಟ್ ಸ್ವಲ್ಪ ಉದ್ರುದ್ರು ಬರಲಿ ಅಂತ. ಇಲ್ಲಿ ನಾನು ಐಬ್ರೋ ಮಾಡ್ಕೊಳ್ಳೋದಕ್ಕೆ ಮೊದಲು ಮಾಯ್ಶ್ಚರೈಸರ್ ಅಥವಾ ಆಲೋವೆರಾ ಜೆಲ್, ನೀವು ಯಾವ್ದು ಬೇಕಂದ್ರೂ ಪ್ರಿಫರ್ ಮಾಡ್ಬೋದು. ಅದನ್ನು ಫಸ್ಟು ನೀವು ಎಲ್ಲಿ ರೇಸರ್ ಹಾಕ್ತೀರಾ ಅದಕ್ಕಿಂತ ಮುಂಚೆ ಅಪ್ಲೈ ಮಾಡಿ, ಅದಾದಮೇಲೆ ಆಪೋಸಿಟ್ ಡೈರೆಕ್ಷನಲ್ಲಿ ನೀವು ಶೇವ್ ಮಾಡಬೇಕಾಗತ್ತೆ. ನಾನು ಆಲ್ರೆಡಿ 1 ವರ್ಷದಿಂದ ಮನೇಲೇ ಮಾಡ್ಕೊತಾ ಇದ್ದೀನಿ. ನಾನು ಯಾವುದೇ ಪಾರ್ಲರ್ ಆಗಲಿ ಸೆಲೂನ್ ಆಗಲಿ ಯೂಸ್ ಮಾಡಲ್ಲ ಇದಕ್ಕೆ. ಸೊ ಹಾಗಾಗಿ ನಾನು ಈಸಿಯಾಗೆ ಮಾಡ್ಕೋತೀನಿ. ನೀವು ಯಾರಾದರೂ ಬಿಗಿನರ್ ಆಗಿದ್ದರೆ ದಯವಿಟ್ಟು ಹುಷಾರಾಗಿ ನೋಡಿ ಮಾಡಿ ನಿಧಾನವಾಗಿ ಮಾಡ್ಕೊಳ್ಳಿ. ಅವಸರ ಮಾಡಿಕೊಂಡು ಯಾವತ್ತು ಐಬ್ರೋ ಅಥವಾ ಅಪ್ಪರ್ ಲಿಪ್ಸ್ ಏನೇ ಆಗಿದ್ರೂ ಮಾಡ್ಕೊಳಕ್ಕೆ ಹೋಗಬೇಡಿ, ಎಡ್ಬಿಟ್ಟಾಗುತ್ತೆ. ಸೊ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಡ್ರೈ ಆಗಿದೆ ಆಲ್ಮೋಸ್ಟ್ ನನ್ನ ಸ್ಕಿನ್ನು. ಡ್ರೈ ಆಗಿರೋದ್ರಿಂದ ಈ ಸೊಲ್ಯೂಷನ್ನ ಯೂಸ್ ಮಾಡ್ತಾ ಇದ್ದೀನಿ. ಕ್ಲಿಂಡಾಮೈಸಿನ್, ಕ್ಲಿಂಡಾಕ್ ಎ ಅಂತ ಅಂತೀವಿ. ಇದು ನಿಮ್ಮ ಸ್ಕಿನ್ ಇರಿಟೇಷನ್ ಆಗ್ತಾ ಇದ್ದರೆ ಇದು ಕೂಲ್ ಮಾಡುತ್ತೆ, ಅಂದರೆ ಕಾಮ್ ಮಾಡುತ್ತೆ ಸ್ಕಿನ್ ಅಂತ ಅಂತಾರೆ. ಸೊ ಹಾಗಾಗಿ ನಾನು 1 ವರ್ಷದಿಂದ ನಾನು ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದೀನಿ ಆವಾಗಿಂದನೂ ಇದನ್ನು ಯೂಸ್ ಮಾಡ್ಕೊತಾನೆ ಬರ್ತಾಯಿದ್ದೀನಿ. ರಿಸಲ್ಟ್ಸ್ ತುಂಬ ಚೆನ್ನಾಗಿದೆ. ಯಾರಿಗಾದ್ರೂ ಶೇವ್ ಮಾಡಿದವ್ರಿಗೆ, ಹೋಲ್ ಫೇಸ್ ಶೇವ್ ಮಾಡೋರು ಇರ್ತೀರ, ಅವರಿಗೆ ಸ್ಕಿನ್ ಅದು ಮಾಡಾದ್ಮೇಲೆ ಫುಲ್ ಪಿಂಪಲ್ಸ್ ಆಗುತ್ತೆ ಅಥವಾ ರ್ಯಾಷಸ್ ಆಗುತ್ತೆ ಅಂತ ಅನ್ನೋರು ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ಇವಾಗ ಓಕೆ, ನಾನಿವಾಗ ಹೋಲ್ ಫೇಸ್ ಅಪ್ಲೈ ಮಾಡ್ತಾಯಿದ್ದೀನಿ. ಇಷ್ಟು ತೊಗೊಂಡಿದ್ದೀನಿ, ಕಾಣಿಸ್ತಿದೆ ಏನೋ ನನಗೆ ಗೊತ್ತಿಲ್ಲ, ಇಷ್ಟು ತೊಗೊಂಡಿದ್ದೀನಿ. ಕಣ್ಣು ಕೆಳಗಡೆ ಹಚ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ಹಾಕ್ಕೊಂಡು ಯಾಕೋ ಪೀರಿಯಡ್ಸ್ಗೂ ಏನೋ ಗೊತ್ತಿಲ್ಲ, ಪಿಂಪಲ್ಸ್ ಅದಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. 2-3 ಕಾಣಿಸ್ತಿದೆಯೇನೋ, ಇಲ್ಲಿ 2 ಪಿಂಪಲ್ ಆಗಿದೆ. ಇವಾಗ ಇದು ಉರಿಯುತ್ತೆ. ಓಕೆ,
ಇದು ಕಂಪ್ಲೀಟ್ ಡ್ರೈ ಆಗಬೇಕು. ಒಂದು ಹಾಫ್ ಆನ್ ಅವರ್ ಹಿಂಗೆ ಬಿಡ್ತೀನಿ ನಾನು, ಸ್ಕಿನ್ನ ಏನು ಹಚ್ಕೊಳಕ್ಕೆ ಹೋಗಲ್ಲ. ಅದಾದಮೇಲೆ ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ ಅಷ್ಟೇ. ಸೊ ಅವೇ 1:30 ಆಗಿದೆ, ನಾನು ಇನ್ನೂ ಊಟಕ್ಕೆ ರೆಡಿ ಮಾಡ್ಕೊಂಡಿಲ್ಲ. ಪಟ ಅಂತ ಊಟಕ್ಕೆ ರೆಡಿ ಮಾಡ್ಕೋತೀನಿ. ಇವಾಗ ಕ್ಯಾಪ್ಸಿಕಮ್ ಹೆಚ್ಕೊಂಡು ಕ್ಯಾಪ್ಸಿಕಮ್ ರೈಸ್ ಮಾಡ್ಕೋತೀನಿ. ಹೇಗೆ ಮಾಡ್ಕೋತೀನಿ ಅಂತ ತೋರಿಸ್ತೀನಿ ಬನ್ನಿ. ಇವಾಗ 2 ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. 2 ಕ್ಯಾಪ್ಸಿಕಮ್ನ ಫಸ್ಟು ಹೆಚ್ಕೊಬಿಡೋಣ. ಎಣ್ಣೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಶೇಂಗಾ ಬೀಜ, ಇಷ್ಟ ಇದ್ದರೆ ಶೇಂಗಾ ಬೀಜ ಯೂಸ್ ಮಾಡಿ, ಇಲ್ಲಾಂದರೆ ಮಾಡಬೇಡಿ, ನಿಮಗೆ ಬಿಟ್ಟಿದ್ದು. ನಂಗೆ ಶೇಂಗಾ ಬೀಜ ಇಲ್ದಿರೋಕ್ಕಾಗಲ್ಲ, ಸೊ ನಾನು ಶೇಂಗಾ ಬೀಜ ಹಾಕೋತೀನಿ. ಓಕೆ, ಇದು ಕಾದ್ಮೇಲೆ ಶೇಂಗಾ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸಾಕು ಅನಿಸ್ತಿದೆ, ಇಲ್ಲಾಂದರೆ ಏನೋ ತಿನ್ನೋಕ್ಕಾಗಲ್ಲ. ಸೊ ಇದನ್ನು ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಇದು ಹಿಂಗೆ ಬ್ರೌನ್ ಆಗ್ತಿದೆ ಅನ್ನೋ ಟೈಮಲ್ಲಿ ಹೆಚ್ಚಿಟ್ಕೊಂಡಿರುವಂಥದ್ದು ಹಾಕ್ಬಿಡ್ತೀನಿ. ದಪ್ಪ ಮೆಣಸಿನ್ಕಾಯಿ ಇದನ್ನು ಇವಾಗ ಒಂದು ಸ್ವಲ್ಪ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ. ಇದಕ್ಕಿವಾಗ 1 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ಹಾಕೋತಿದ್ದೀನಿ. ಹಾಗೆ ಒಂಚೂರು ಅರಿಶಿನ ಹಾಕೋತಿದ್ದೀನಿ. ಈಗ ಒಂದು ಸ್ವಲ್ಪ ಹೊತ್ತು ಮತ್ತೆ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ. ಇದು ಅಮ್ಮ ಮಾಡಿರೋದು, ನಾನು ಮಾಡಿರೋದಲ್ಲ, ಮನೆಯಿಂದ ತೊಗೊಂಡು ಬಂದಿರೋದು ಪಲ್ಯದ ಪುಡಿ. ಇದಕ್ಕೆ ಪಲ್ಯ ಅನ್ನಕ್ಕೆ ಮೇನ್ ಅಂತ ಅಂದ್ರೆ ಈ ಪಲ್ಯದ ಪುಡಿ. ಇದಿಲ್ಲ ಅಂದರೆ ಏನು ನಡೆಯಲ್ಲ. ಸೊ ಇದನ್ನು ಧಾರಾಳವಾಗಿ ಹಾಕ್ಕೊತಿದ್ದೀನಿ, ಯಾಕಂದರೆ ಅನ್ನ ನೆಕ್ಸ್ಟ್ ಲೆವೆಲಿದೆ. ಮೂರು ಹೊತ್ತಿಗೆ ಆಗ್ಬೇಕು. ನಾನು ಒಂದು ಹೊತ್ತಿಗೆ, ಇನ್ನೊಂದು ಫ್ರೆಂಡಿಗೆ ಇನ್ನೊಂದು ಹೊತ್ತಿಗೆ. ಸೊ ನೀವು ಅನ್ನ ಹಾಕ್ಕೊಂಡು ಇನ್ನೂ ಸ್ವಲ್ಪ ಬೇಕು, ಏನಂತಾರೆ ಪಲ್ಯದ ಪುಡಿ ಅಂತಂದರೆ ಮೇಲ್ಗಡೆ ಹಾಕ್ಕೊಂಡು ಮತ್ತೆ ಕಲಿಸ್ಕೋಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಇದಾದಮೇಲೆ ಸ್ಟವ್ ಆಫ್ ಮಾಡಿಬಿಡ್ತೀನಿ. ಆಫ್ ಮಾಡಿ ಅನ್ನನ ಲೇಯರಾಗಿ ಹಾಕ್ಕೊತ ಬರ್ತೀನಿ. ಹಾಗೆ ಅಂದರೆ ಇದನ್ನು ಕಲಿಸ್ಕೊಂಬಿಡೋಣ. ಕಾಲು ನಿಂಬೆಹಣ್ಣು, ಅರ್ಧ ನಿಂಬೆಹಣ್ಣು ಏನಾದರೂ ತೊಗೊಳ್ಬೋದು. ಇದಾದಮೇಲೆ ಕೈಯಲ್ಲಿ ಚೆನ್ನಾಗಿ ಕೈ ಆಡಿ ಊಟ ಆಯಿತು, ಪಾತ್ರೆ ತೊಳೆದಾಯಿತು, ಕಿಚನ್ ಕ್ಲೀನ್ ಮಾಡಾಯಿತು. ಈಗ ಡಾರ್ಕ್ ಚಾಕ್ಲೇಟ್ ತಿನ್ನೋವಂಥ ಸಮಯ. ಬಿಕಾಸ್ ನನ್ನ ಮನೇಲಿದ್ದರೆ ಊಟ ಆದಮೇಲೆ ನಾನು ಡಾರ್ಕ್ ಚಾಕ್ಲೇಟ್ ತಿಂತೀನಿ. ಅದೇನೋ ನನಗೆ ಗೊತ್ತಿಲ್ಲ, ಡಾರ್ಕ್ ಚಾಕ್ಲೇಟ್ ತುಂಬ ಇಷ್ಟ ಆಗಿಬಿಟ್ಟಿದೆ. ನಾನು ನಾರ್ಮಲ್ ಚಾಕ್ಲೇಟ್ ತಿನ್ನೋದು ಬಿಟ್ಬಿಟ್ಟಿದ್ದೀನಿ, ಬಿಕಾಸ್ ಶುಗರು, ಮಿಲ್ಕ್, ಸುಮಾರು ರೀಸನ್ಸಿಂದ. ಸೊ ಹಾಗಾಗಿ ಅಮೂಲ್ ಅವ್ರದ್ದು ಶುಗರ್ ಫ್ರೀ ಡಾರ್ಕ್ ಚಾಕ್ಲೇಟ್ ತಿಂತಿದ್ದೀನಿ ನಾನು. ಊಟ ಆದಮೇಲೆ ಇದೊಂದು 3-4 ಬೈಟ್ ತಿಂತೀನಿ. ಒಂಥರ ಅಡಿಕ್ಷನ್ ಡಾರ್ಕ್ ಚಾಕ್ಲೇಟಿಗೆ ನನಗೆ ಇದೆ. ರೋಸ್ಮೆರಿ ವಾಟರ್ ತಲೆ ಸ್ನಾನ ಮಾಡಿದ್ದೀನಲ್ವಾ, ಸೊ ಅದನ್ನು ಹಾಕೋತೀನಿ. ಸೊ ಇದು
ಹಾಗೆ ಡ್ರೈ ಆಗಿಬಿಡ್ತೀನಿ. ನೋಡ್ಬೋದು ಮೆಸ್ಸಪ್ ಆಗಿಬಿಟ್ಟಿದೆ. ಪಟ ಅಂತ ಇವಾಗ ನಾನು ಪ್ಯಾಕ್ ಮಾಡ್ಕೊಳ್ಬೇಕು. ನಾನು ಪ್ಯಾಕ್ ಮಾಡ್ಕೋತಾ ಇದ್ದೇನೆ. ಇವಾಗ ಸ್ಟಾರ್ಟ್ ಮಾಡ್ತೀನಿ. ಏನೇನು ಪ್ಯಾಕ್ ಮಾಡ್ಕೋತೀನಿ ಏನೇನು ಕತೆ ಅಂತ ನಾನು ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗ್ತೀನಿ. ಓಕೆ, ಬನ್ನಿ. 3 ಪೀಸ್ನ ಇದು ಮೇನು. ಇದರಲ್ಲಿ ಒಂದು ಕುರ್ತಾ ಸೆಟ್ ಇದೆ, ಇನ್ನೊಂದು ಎಕ್ಸ್ಟ್ರಾ ಪೀಸ್ ಇದೆ, ಆ್ಯಂಡ್ ಇದು ಇನ್ನೊಂದು ದಿನಕ್ಕೆ ಆಗೋ ಅಂಥದ್ದಕ್ಕೆ. ಈ ಬ್ಯಾಗಲ್ಲಿ ನಾನು ಸ್ಕಿನ್ ಕೇರ್ ಆ್ಯಂಡ್ ಮೇಕಪ್ ಇಂದ ಇಟ್ಕೋತೀನಿ. ಬಿಕಾಸ್ ಒಂದೇ ದಿನ ಜಾಸ್ತಿ ಇಟ್ಕೊಳಕ್ಕೆ ಹೋಗಲ್ಲ. ಸ್ನೇಲ್ ಮ್ಯೂಸಿನ್ನು, ಸನ್ಸ್ಕ್ರೀನು, ಹೈಲೈಟರ್, ಪ್ರೈಮರು, ಫೌಂಡೇಶನ್, ಮೇಕಪ್ ಫಿಕ್ಸರ್, ಕನ್ಸೀಲರ್, ಐಬ್ರೋ ಪೆನ್ಸಿಲ್, ಕಾಜಲ್, ಲಿಪ್ಸ್ಟಿಕ್, ಲಿಪ್ ಲೈನರ್, ಕಾಟನ್ ಪ್ಯಾಡ್ಸ್, ಆ್ಯಂಡ್ ಇದು ಒಂದು ಮೇನ್ ನನಗೆ ಕನ್ಸೀಲರ್. ಇದನ್ನು ಕನ್ಸೀಲರ್ ಥರನೇ ವರ್ಕ್ ಆಗುತ್ತೆ ಇದು. ಓಕೆ, ರಿಮೂವರ್. ಇದ್ರಲ್ಲಿ ಹಿಡ್ಸಲ್ಲ ಅನ್ಕೊತೀನಿ, ಇದನ್ನು ಸಪ್ರೇಟಾಗಿ ಇಟ್ಕೋತೀನಿ. ಅಂಡರ್ ಆರ್ಮ್ ರೋಲರ್, ಇದನ್ನ ಇಟ್ಕೊಂಡ್ಲಾ ಬೇಡವಾ ಅಂತ ಯೋಚನೆ ಮಾಡಿ ಇದನ್ನು ಸೈಡಲ್ಲಿರಲಿ. ರಿಮೂವರು, ಅಂಡರ್ ಆರ್ಮ್ ರೋಲರು, ಪರ್ಫ್ಯೂಮು, ಮತ್ತು ಇದೊಂದು ಏನದು ಐಲೈನರು. ಟೆಂಪಲ್ಗೆ ಹೋದರೆ ಹಣಗೆ ಇಟ್ಕೊಳಕ್ಕೆ ಬೇಕಾಗುತ್ತೆ. ಅದು ಯಾಕೆ ಹಂಗೆ ಬರ್ತಿದ್ಯಾ? ಕರೆಕ್ಟಾಗಿ ಬಂದ್ಲು. ಹಾಂ, ಇನ್ನ ಅವಳಿಗೆ ಬುಗ್ದಿಲ್ಲ, ಕಾಲಿದೆಯಂತೆ. ಚಿಪ್ಸ್ ಅಂಗಡಿ ಆ ಥರ ಇದೆ ಅಲ್ಲಿ ಮುಂದೆ ಹೋಗ್ಬೇಕು. ಇದೆ ಏನು ಕಂಟೆಂಟ್ಗೆ ವಿಡಿಯೋ ಮಾಡುವ ಇಟ್ಕೊಂಡಿರೋದು ಕ್ರಾಸ್ ಆಗಿ ತೆಗಿತಿರೋದು ವಿಡಿಯೋ ಕಂಟೆಂಟ್ಗೆ. ಒಂದೂವರೆ ಗಂಟೆ ಇದೆ ಇನ್ನು ಬಸ್ ಬರೋಕ್ಕೆ. ಏನು ಮಾಡೋದಲ್ಲಿ ಅವ್ರಿಗೂ ಏನು ಮಾಡೋದು ಹೇಳಿ ಗೈಸ್? ನೀವೇನು ಮಾಡ್ತಿದ್ರಿ ಕಮೆಂಟಲ್ಲಿ ಹಾಕಕ್ಕೆ ಹೇಳು. ಕಮೆಂಟಲ್ಲಿ ಹಾಕಿ ಅಷ್ಟೇ. ನೆಕ್ಸ್ಟ್ ಟೈಮ್ ನಾವೇನಾದ್ರು ವೆಯ್ಟ್ ಮಾಡಬೇಕಾದ್ರೆ ಆ ಕಮೆಂಟ್ಸ್ನ ನೆನ್ಪಿಟ್ಕೊಂಡು ಡಿಸ್ಕಸ್ ಮಾಡ್ತೀವಿ. ಫ್ಯೂಚರಲ್ಲಿ ಯೂಸ್ ಮಾಡ್ತೀವಿ ನಿಮ್ಮ ಐಡಿಯಾಸ್ನ. ಕಮೆಂಟ್ ಮಾಡಿ, ಮಜಾ ಮಾಡಿ. ಅವ್ರೇನು ಮಾಡಿದ್ರು? ಅವ್ರು ಮಜಾ ಮಾಡ್ತಾರೆ, ನಾವು ಮಜಾ ಮಾಡ್ತಾರೆ. ಇಲ್ಲೇ ಕಲೆ ಮಾಡೋಣ. ಹೋಯ್ತು ಸ್ವೀಟ್ ಅಪ್ಪಾಚಿ ಆಗಿರುತ್ತೆ. ಈಗ ಮುದ್ದೆ ಮಾಡ್ಕೊಂಡು ಮೈಸೂರು ಶ್ರೀ. ಈಗ ಪಾಕಿಸ್ತಾನ ಪಾಕಿಸ್ತಾನದ ಮೈಸೂರು ಶ್ರೀ ಮಾಡಿದ್ದಾರೆ. ಇಬ್ರು ತಿನ್ಬೇಡ್ರಿ. ಶ್ರೀ ಏನು? ಪಾಕ ಬದಲು ಶ್ರೀ ಅಂದ್ರೆ ಸ್ವೀಟ್, ಆ ರೀತಿ. ಇಂಡಿಯಾದು ಶ್ರೀ ಎಷ್ಟೊತ್ತು ಮಾಡ್ತಾಳೆ? ಬಾಯ್ ಬಾಯ್. ಅಲ್ಲ ನಿಮ್ದೇ ಎಲ್ಲ. ತಲೆ ಮೇಲೆ ಎತ್ಕೊಳ್ಳಿ. ಬಸ್ಸು ಬಂದು ನಿಂತಿದೆ, ಬಟ್ ನಾವು ಇವಾಗ ಹೋಗ್ತಾ ಇದ್ದೀವಿ. ಅವಳು ಸೀದಾ ವ್ಲಾಗ್ ಮಾಡ್ತಾಳೆ, ನಾನು ಅಡ್ಡ ವ್ಲಾಗ್ ಮಾಡ್ತಾ ಇದ್ದೆ. ಚೂಸು ಥರ ಏನು ವ್ಲಾಗ್ ಮಾಡ್ಕೊಂಡು ಹೋಗ್ತಿದ್ದಾರೆ ರೋಡಲ್ಲಿ ಅಂತ. ಹೋಗಿ ಸರ್.
ಹೊರಟ್ಬಿಟ್ರೆ ಈಗ ಟ್ರಿಪ್ಪಿಗೆಲ್ಲ ತಿನ್ನೋದು ಇವಾಗ ತಿನ್ನೋದು. ಈ ಜಾಗ ಬಿಡ್ರೆ ನಾನು ಬರ್ತೀನಿ ಅಲ್ಲಿಗೆ. ಏಯ್ ಜರ್ಕೊಳ್ಳಲ್ಲ ಈ ಸುಕೃತ ಬೆಟ್ಟ ಏನು ಜೋರಾಗಿಲ್ಲ ಹೆಸರು. ಏಯ್ ಜರ್ಕೊಳ್ಳಲ್ಲ ಈ ಇವಾಗ ತಿಂದು ತೆಗ್ಬೇಕು. ಕೆಟ್ಟದಾಗ ಕನ್ನಡ ಬಂದ್ಬಿಟ್ರೆ ನಾವು ಬಸ್ ಹತ್ತಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿಂದು ಒಂದು ಸ್ವಲ್ಪ ಹಂಗೆ ಹರಟೆ ಹೊಡೆದು ಎಲ್ಲ ಮಾಡೋಷ್ಟೊತ್ತಿಗೆ ಆಲ್ರೆಡಿ 12:30 ಆಗಿಬಿಟ್ಟಿತ್ತು. ಸಾಕು ಮಾತಾಡಿದ್ದು ಅಂತ ಅಂದ್ಬಿಟ್ಟು ಆಲ್ರೆಡಿ 12:30 ಆಗಿತ್ತು. 6:00ಗೆ ನಮಗೆ ಡ್ರಾಪ್ ಇತ್ತು, ಹಾಗಾಗಿ ನಾವು ಮಲ್ಕೊಂಡ್ವಿ. ಸೊ ಇದಾಗಿತ್ತು ಇವತ್ತಿನ ಟೂರ್ ಪ್ರಿಪ್ರೇಷನ್ ವಿಡಿಯೋ ಅಂತ ಹೇಳ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಬೇಗ ಸಿಗ್ತೀನಿ. ಬಾಯ್ ಬಾಯ್.